ಕೃಷ್ಣ ವ್ರತದ ಬಗ್ಗೆ ಹೇಳಿ ಅಂತ ಹೇಳ್ಬಿಟ್ಟು ನಾನು ಯಾಕೆ ಮಾಡಿರಲಿಲ್ಲ ಅಂತ ಹೇಳಿದ್ರೆ ಇದನ್ನ ಮಾಡಿದ್ರೆ ಆಗ್ಬಿಡುತ್ತೆ ಅನ್ನೋದು ಶುದ್ಧ ಸುಳ್ಳು. ಕಾಯಿ ಚಕ್ರೆ ತಗೊಂಡು ಜುಂಗ ಪಾತ್ರೆ ತೊಳಿ ಇದನ್ನ ಮಾಡೋಣ ಅಂತ ಅನ್ಸಿದ್ರೆ ಮಾಡಿ. ಕ್ಯೂಟ್ ಅಂದಿ ಮರಿ ತರ ಕಾಣಿಸ್ತಾ ಇದೆಯಾ? ಸೊ ನೆಕ್ಸ್ಟ್ ತೋರಿಸ್ತೀನಿ. ಬಿಡಿಸ್ಬಿಟ್ಟು ಅದರೊಳಗಡೆ ಒಂದು ಬಟ್ಲಿಟ್ಟು ಏನು ಹೇಳ್ತಾರೆ ಅದಕ್ಕೆ, ಅಯ್ಯೋ ಆಲ್ರೆಡಿ ಮರ್ತೋಗಿದ್ದೀನಿ. ನಮ್ಗೇನಾದರೂ ಇವಾಗ ಹಾಸ್ಪಿಟಲಲ್ಲಿ ಏನಾದರೂ ತೊಂದರೆ ಇದ್ದರೆ ನೀವು ಯಾರು ವ್ರತ ಮಾಡ್ತಿದಾರಲ್ಲ ಅವರೇ ಕುಡಿಬೇಕು, ಬೇರೆ ಯಾರಿಗೂ ಕೊಡಂಗಿಲ್ಲ. ಅರ್ತಿ ಬೆಳಗ್ಬೇಕಾದ್ರೆ ಬರೀ ಹಂಗೇನೆ ಬೆಳಗಂಗಿಲ್ಲ. ಏನು ಆಗಲಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಬೈಕೊಳ್ಳೋದು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನವ್ಯ ನಾರಾಯಣ್ ಬ್ಲಾಗ್ಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸೊ ಮೊನ್ನೆ ಒಂದು ಕಮೆಂಟ್ ಹಾಕಿದ್ರು ಯಾರೋ, ನಿಮ್ಮ ವಿಡಿಯೋ ಬ್ಲರ ಅಥವಾ ನನ್ನ ಕಣ್ಣೆ ಬ್ಲರ ಅಂತ ಅಂದ್ಬಿಟ್ಟು. ನಾನು ಆ ಕಮೆಂಟ್ ನೋಡಿ ಎಷ್ಟು ನಕ್ಕಿದ್ದೀನಿ ಗೊತ್ತಾ. ಸೊ ಹಾಗಾಗಿ ಇವತ್ತು ನಮ್ಮ ಹಸ್ಬೆಂಡ್ ಫೋನ್ನ ಇಸ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ನಿಮಗೆ ಕ್ಲಾರಿಟಿ ಕಾಣಿಸ್ತಿದೆ ಅಂತ ಅನಿಸುತ್ತೆ. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ ಈ ಫೋನ್ ಕ್ಯಾಮ್ರಾ ಮುಂದೆ ಐಫೋನ್ ಕ್ಯಾಮ್ರಾನು ಏನೂ ಇಲ್ಲ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ ಕ್ಯಾಮ್ರಾ ಕ್ಲಾರಿಟಿ ಅಂತೂ. ನಾನು ಯಾವುದೇ ವ್ಲಾಗ್ ಹಾಕಿದ್ರೂ ಈ ಒಂದು ಕಮೆಂಟ್ ಇದ್ದೇ ಇರುತ್ತೆ. ಸೊ ಕೃಷ್ಣ ವ್ರತದ ಬಗ್ಗೆ ಹೇಳಿ ಅಂತ ಹೇಳ್ಬಿಟ್ಟು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ, ಅದರಲ್ಲೂ ಕೇಳಿದ್ವಿ, ತುಂಬ ಕೇಳ್ತಿದ್ದೀರಾ. ಬಟ್ ನನಗೆ ಮಾಡೋದಕ್ಕಾಗಿರಲಿಲ್ಲ ವಿಡಿಯೋನ. ಕಮೆಂಟಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ಮೆಸೇಜ್ ಮಾಡಿದ್ರಿ, ಅದ್ರ ಬಗ್ಗೆ ಹೇಳಿ ನಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಸಾರಿ, ನಿಮ್ಗೆಲ್ರಿಗೂ ತುಂಬ ಲೇಟ್ ಆಗೋಯಿತು ಅಂತ ಅನಿಸುತ್ತೆ. ನಾನು ಯಾಕೆ ಮಾಡಿರಲಿಲ್ಲ ಅಂತ ಹೇಳಿದ್ರೆ ಅದನ್ನು ನೀಟಾಗಿ ನಾನೇ ಮಾಡಿ ತೋರಿಸಿದ್ರೇ ನಿಮಗೆ ಅರ್ಥ ಆಗೋದು. ಸುಮ್ಮನೆ ಹೇಳೋದ್ರಿಂದ ಅರ್ಥ ಆಗಲ್ಲ ಅಂತ ಹೇಳಿಬಿಟ್ಟು ನಾನು ಮಾಡಿರಲಿಲ್ಲ. ಬಟ್ ತುಂಬ ಜನ ಅದ್ರ ಕಮೆಂಟು ಆಗ್ತಾ ಇರೋದ್ರಿಂದ ಬಟ್ ಹೇಳೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಿದ್ದೀನಿ. ಬೇಕಿದ್ರೆ ನಿಮಗೆ ಒಂದು 2 ವೀಕ್ಸ್ ಬಿಟ್ಟು ನಾನೇ ಯಾವ ರೀತಿ ಮಾಡೋದು ಅಂತ ಮಾಡಿ ತೋರಿಸಿ ನಿಮಗೆ ವಿಡಿಯೋ ಮಾಡ್ತೀನಿ. ಈಗ ಜಸ್ಟು ಹೇಳ್ತೀನಿ ಯಾವ ಥರ ಮಾಡಿದೆ ನಾನು ಅಂತ ಹೇಳ್ಬಿಟ್ಟು. ನಿಮಗೆ ಮನಸ್ಸಿಂದ ಖುಷಿಯಿಂದ ಇದನ್ನು ಮಾಡೋಣ ಅಂತ ಅನಿಸಿದ್ರೆ ಮಾಡಿ, ಅಥವಾ ಇದನ್ನು ಮಾಡಿದ ತಕ್ಷಣ ಏನೋ ಒಂದು ಆಗಿಬಿಡುತ್ತೆ ಅನ್ನೋದನ್ನು ತಲೆ ಇಟ್ಕೊಂಡು ಮಾಡೋದಕ್ಕೆ ಹೋಗಬೇಡಿ. ಖುಷಿಯಿಂದ ಪ್ರೀತಿಯಿಂದ ಮಾಡಿ. ಸೊ ಆಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ಜಸ್ಟ್ ಹೇಳಿರ್ತೀನಿ, ಇವಾಗ ನಿಮ್ಗೆ ಅರ್ಥ ಆದರೆ ಮಾಡಿ, ಇಲ್ಲ ಅಂತ ಹೇಳಿದ್ರೆ ನಾನೇ ಮಾಡಿ ತೋರಿಸ್ತೀನಿ ಇನ್ನೊಂದು 2 ವೀಕ್ಸ್ ಆದಮೇಲೆ. ಸೊ ನಾರ್ಮಲಾಗಿ ಬೆಳಿಗ್ಗೆನೇ ಎದ್ದು ಸ್ನಾನ ಮಾಡಿಕೊಂಡು ಡೈಲಿ ಮಡಿ ಬಟ್ಟೆನೇ ಹಾಕೊಬೇಕು. ನಿಮ್ಗೆ ಎಷ್ಟು ದಿವಸ ಅನ್ಕೋತಿರೋ ಅಷ್ಟು ದಿವಸ ಅನ್ಕೋಬೇಕು. ಆ್ಯಂಡ್ ಪ್ರಾರ್ಥನೆ ಮಾಡ್ಕೋಬೇಕು. ನೀವೇನು ಕೇಳ್ಕೊತಿದ್ದೀರೋ ಅದನ್ನು ಕೇಳಿಕೊಂಡು ಸ್ಟಾರ್ಟ್ ಮಾಡಬೇಕು. ಫಸ್ಟು ಕೃಷ್ಣನ ತೊಟ್ಟಿಲದು ರಂಗೋಲಿ ಬಿಡಿಸ್ಬೇಕು. ಅದು ರಂಗೋಲಿ ಹೇಗೆ ಬಿಡಿಸೋದು ಅಂತ ನಾನು ಇವಾಗ ತೋರ್ಸೋಕ್ಕಾಗ್ತಿಲ್ಲ. ಸೊ ನೆಕ್ಸ್ಟ್ ತೋರಿಸ್ತೀನಿ. ಬಿಡಿಸ್ಬಿಟ್ಟು ಅದರೊಳಗಡೆ ಒಂದು ಬಟ್ಲಿಟ್ಟು ಅದರೊಳಗಡೆ ಕೃಷ್ಣಂದು ಬಾಲಕೃಷ್ಣನ ಮೂರ್ತಿ ಬರುತ್ತಲ್ವ ಅದನ್ನು ಇಡಬೇಕು. ಅದನ್ನಿಟ್ಟು ಕೃಷ್ಣನ ಆಹ್ವಾನ ಮಾಡ್ಕೋಬೇಕು ಅಕ್ಷತೆ ಕಾಳು ಹಾಕ್ಬಿಟ್ಟು. ಸೊ ಅದಾದಮೇಲೆ ಆ ಕೃಷ್ಣನಿಗೆ ಹೂ ಮುಡಿಸಿ, ಮತ್ತು ಇದು ಬರುತ್ತಲ್ಲ ಏನು ಹೇಳ್ತಾರೆ ಅದಕ್ಕೆ, ಗೆಜ್ಜೆ ವಸ್ತ್ರನ ಏರಿಸ್ಬೇಕು. ಗೆಜ್ಜೆ ವಸ್ತ್ರ ಹಾಕಿ ಅದಾದಮೇಲೆ ಹೂ ಮುಡಿಸಿ ಅರ್ಶಿನ ಕುಂಕುಮ ಇಟ್ಟು ಕೃಷ್ಣನಿಗೆ ನೈವೇದ್ಯ ಕೂಡ ಇಡಬೇಕು. ಹಾಲು ಸಕ್ಕರೆ ನೈವೇದ್ಯ ಇಟ್ಟರೆ ಓಕೆ. ಹಾಲು ಸಕ್ಕರೆನ ನೀವು ಯಾರು ವ್ರತ ಮಾಡ್ತಿದ್ದಾರಲ್ಲ ಅವರೇ ಕುಡಿಬೇಕು, ಬೇರೆ ಯಾರಿಗೂ ಕೊಡೋಂಗಿಲ್ಲ. ಸೊ ಮಾಡಿ ಅದಾದಮೇಲೆ ಕೃಷ್ಣನಿಗೆ ಆರತಿ ಮಾಡಬೇಕು. ಆರತಿ ಬೆಳಗಬೇಕು. 2 ದೀಪನ ಇಟ್ಕೊಂಡು ಆರತಿನ ಬೆಳಗಬೇಕು. ಆರತಿ ಬೆಳಗಬೇಕಾದ್ರೆ ಬರೀ ಹಾಗೇನೆ ಬೆಳಗಂಗಿಲ್ಲ. ಒಂದು ಕೃಷ್ಣಂದು ಹಾಡು ಹೇಳ್ಕೊಂಡು ಆರತಿ ಬೆಳಗಬೇಕು. ಆರತಿ ಬೆಳಗಾದ್ಮೇಲೆ ಮತ್ತೆ ಡೈಲಿ ಅದೇ ಥರ ಅದೇ ರಂಗೋಲಿ ಮೇಲೆ ಇಟ್ಬಿಟ್ಟು ಮಾಡೋಂಗಿಲ್ಲ. ಡೈಲಿ ತೆಗಿಬೇಕು. ಡೈಲಿ ಮತ್ತೆ ಹೊಸದಾಗಿ ರಂಗೋಲಿ ಹಾಕಬೇಕು, ಹೊಸದಾಗಿ ಸ್ಟಾರ್ಟ್ ಮಾಡಬೇಕು. ನಾನು ಅದಕ್ಕೆ ವಿಡಿಯೋ ಮಾಡಿರಲಿಲ್ಲ. ಈ ಥರ ಹೇಳಿದ್ರೆ ಅರ್ಥ ಆಗಲ್ಲ, ನೀಟಾಗಿ ಮಾಡಿ ತೋರಿಸಿದ್ರೇ ಅರ್ಥ ಆಗೋದು ಅಂತ ಹೇಳ್ಬಿಟ್ಟು. ಸೊ ನಿಮ್ಗೊಂದು ಅನಿಸಿರುತ್ತೆ ಈ ರೀತಿ ಅಂತ ಅಂದ್ಬಿಟ್ಟು. ನಿಮ್ಗೇನಾದರೂ ಹೌದು ನನಗೆ ಗೊತ್ತಿದೆ ಮಾಡ್ಬೋದು ಅಂತ ಅನಿಸಿದ್ರೆ ಮಾಡಿ. ನಾನು ಈ ಥರ ಮಾಡ್ತಾಯಿದ್ದೆ. ಬೆಳಿಗ್ಗೆ ಬೇಗ ಎದ್ದು ಈ ರೀತಿ ಎಲ್ಲ ಮಾಡ್ಕೊತಾ ಇದ್ದೆ. ಅದಾದಮೇಲೆ ಅದು ಹಾಲು ಸಕ್ಕರೆ ನೈವೇದ್ಯ ಇರ್ತದಲ್ಲ ಅದನ್ನ ಒಂದು 10-20 ಮಿನಿಟ್ಸು, ಅರ್ಧ ಗಂಟೆ ಬಿಟ್ಟು ಅದಾದಮೇಲೆ ನಾನು ಅದನ್ನು ತೊಗೋತಾ ಇದ್ದೆ. ಸೊ ಇಷ್ಟು ತುಂಬ ಈಸಿ ಇದೆ, ಏನು ತುಂಬ ಕಷ್ಟ ಏನೂ ಇಲ್ಲ. ಏನಾದರೂ ಕೆಲ್ಸಕ್ಕೆ ಹೋಗೋರು ಏನಾದರೂ ಇದ್ದರೆ ನಿಮ್ಗೆ ಯಾವ ಟೈಮ್ ಬೇಕೋ ಆ ಟೈಮಲ್ಲಿ ಮಾಡ್ಕೊಳ್ಳಿ. ಅಂದರೆ ಬೆಳಿಗ್ಗೆ ಬೇಗ ಎದ್ದು ಅಥವಾ ನಿಮ್ಮೆಲ್ಲ ಕೆಲಸ ಮುಗಿಸ್ಕೊಂಡು ಆದಮೇಲೋ ಯಾವಾಗಲಾದರೂ ಮಾಡ್ಕೋಬೋದು. ಸೊ ನಾನು ಬೆಳಿಗ್ಗೆನೇ ಮಾಡ್ತಾಯಿದ್ದೆ, ನಾನೆಲ್ಲೂ ಹೋಗ್ತಾ ಇರಲಿಲ್ಲ ಅಲ್ವಾ. ಸೊ ನಾನು ಒಂದು 6 o'clockಗೆ ಮುಗಿಸ್ತಾ ಇದ್ದೆ. ನಾನು ಬೆಳಿಗ್ಗೆ ಬೇಗ ಎದ್ದೇಳ್ತಾ ಇದ್ದೆ. ಸೊ ಅಷ್ಟೇ. ನಿಮಗೆ ನೀವು ಬೇಕಿದ್ರೆ ಕಮೆಂಟ್ ಮಾಡ್ತೀರಾ ನನಗೆ ಗೊತ್ತು, ವಿಡಿಯೋ ಮಾಡಿ ಕ್ಲಿಯರ್ ಆಗಿ ಅಂತ ಹೇಳ್ಬಿಟ್ಟು. ನಾನು ಒಂದು 2 ವೀಕ್ಸ್ ಟೈಮ್ ಕೊಡಿ, ಖಂಡಿತವಾಗ್ಲೂ ಅದು ಹೇಗೆ ಮಾಡೋದು ಅಂತ ನೀಟಾಗಿ ನಾನು ಅದನ್ನು ಮಾಡಿ ತೋರಿಸಿ ವಿಡಿಯೋ ಮಾಡಿಕೊಂಡು ನಿಮಗೆ ಹೇಳ್ತೀನಿ. ಇದರಲ್ಲೂ ನೀಟಾಗಿ ಹೇಳಿದ್ವಲ್ಲಪ್ಪ ಅಂತ ಬೈಕೋಬೇಡಿ, ನಾನು ಅದಕ್ಕೇ ವಿಡಿಯೋ ಮಾಡಿರಲಿಲ್ಲ ಅಷ್ಟೇ. ಕರೆಕ್ಟಾಗಿ ಕಂಟಿನ್ಯೂಸ್ ಆಗಿ ವಿಡಿಯೋ ಅಂತೂ ಮಾಡೋದಕ್ಕಾಗಲ್ಲ, ಪಾಪು ಎದ್ದೇಳ್ತಾನೆ ಇರ್ತಾನೆ.
ಸೊ ಅಲ್ಲಲ್ಲಿ ಕಟ್ ಮಾಡಿನೇ ವೀಡಿಯೋ ಮಾಡೋದಕ್ಕಾಗೋದು. ಯಾರೂ ಮಕ್ಳು ಇಟ್ಕೊಂಡಂತೂ ಕರೆಕ್ಟಾಗಿ ವೀಡಿಯೋ ಮಾಡೋದಕ್ಕಾಗಲ್ಲ. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನೀವು ಮಾಡಿದ ತಕ್ಷಣ ಅಯ್ಯೋ ಏನೂ ಆಗಲೇ ಇಲ್ಲ ಅಂತ ಹೇಳ್ಬಿಟ್ಟು ನನ್ನ ಬೈಕೊಳ್ಳೋದಕ್ಕೆ ಹೋಗ್ಬೇಡಿ. ನಾನು ಏನು ಮಾಡಿದ್ದೆ ನಿಮ್ಗೆ ಹೇಳಿದೆ, ನೀವು ಆಗ್ಬಿಡುತ್ತೆ, ಹಾಗೇ ಆಗಿಬಿಡುತ್ತೆ, ಇದನ್ನು ಮಾಡಿದ್ರೆ ಆಗ್ಬಿಡುತ್ತೆ ಅನ್ನೋದು ಶುದ್ಧ ಸುಳ್ಳು. ಏನೋ ಒಂದು ಹೇಳ್ತಾರಲ್ಲ, ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತಾ ಅಂತ, ಆ ಥರ ಅಲ್ಲ. ನಾವು ಎಲ್ಲನೂ ಟ್ರೈ ಮಾಡಬೇಕು ಅಂತ. ಅಂದರೆ ನಮಗೇನಾದರೂ ಇವಾಗ ಹಾಸ್ಪಿಟಲಲ್ಲಿ ಏನಾದರೂ ತೊಂದರೆ ಇದ್ದರೆ, ಸೊ ನಾವು ಪೂಜೆ ಮಾಡ್ಕೊಂಡು ಕೂತ್ಕೊಂಡಿದ್ರೆ ಹಾಸ್ಪಿಟಲ್ಗೆ ಹೋಗುತ್ತೆ, ಅದು ಪರಿಹಾರ ಆಗಲ್ಲ ಅಲ್ವಾ? ಅದೇ ಥರ ನಮಗೇನು ಅದೇನು ತೊಂದರೆ ಇಲ್ಲ, ಬೇರೆ ಏನೋ ನಮ್ಮ ಗ್ರಹಗಳು ಏನೋ ಸರಿ ಇಲ್ವೇನೋ ಆ ಥರ ಇದ್ದರೆ ಎಲ್ಲನೂ ಟ್ರೈ ಮಾಡಿದ್ರೆ ಯಾವುದರಿಂದಾದರೂ ಒಂದರಿಂದ ಆಗ್ಬಹುದೇನೋ ಅನ್ನೋ ನಂಬಿಕೆ ನನಗೆ. ಸೊ ಹಾಗಾಗಿ ನನಗೆ ಮಾಡಬೇಕು ಅಂತ ಅನಿಸಿ ನಾನು ಮಾಡಿದ್ದು. ಸೊ ನಿಮಗೂ ಅಷ್ಟೇ, ನಿಮ್ಗೆ ಅನಿಸಿದ್ರೆ ಹೌದು ಅಂತ ಅನಿಸಿದ್ರೆ ನೀವು ಮಾಡಿ, ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ. ಸೊ ಅಷ್ಟೇ. ಆಮೇಲೆ ನೀವು ಇವಳು ಹೇಳಿದ್ದು ಅಂತ ಮಾಡಿದೆ, ಇವು ಏನೂ ಆಗಲಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಬೈಕೊಳ್ಳೋದು ಇದೆಲ್ಲ ಮಾಡಬೇಡಿ. ಜಸ್ಟ್ ನೀವು ಕೇಳ್ತಿದ್ದೀರಾ ಅಂತ ಹೇಳ್ತಿದ್ದೀನಿ ಅಷ್ಟೇ. ಸೊ ಚಂದಕ್ಕೆ ಈ ಒಂದು ಸ್ವೀಟ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಾನೇ ಈ ಥರ ಇಟ್ಟು ಕೊಡಲ್ಲ ಯಾವಾಗಲೂ, ಸುಮ್ಮನೆ ವೀಡಿಯೋ ಮಾಡ್ತಿದ್ದಿಲ್ಲ ಅಂತ ಇಡ್ತಿದ್ದೀನಿ ಅಷ್ಟೇ. ತಗೋ, ಇದರಲ್ಲಿ ಏನೋ ಐತೆ, ನಿನ್ನ ಫೇವ್ರೆಟ್ ಇದಿದೆ ಸ್ವೀಟು, ಏನು ಅಂತ ಗೆಸ್ ಮಾಡು. ಕ್ಯಾಮ್ರಾ ಲೆನ್ಸ್ ಮಿಡ್ಸ್ಕೊಂತಾರೆ, ಬೆಳ್ಳ ಅನ್ಸುತ್ತೆ. ಇಲ್ಲ, ಹೊಸ ಕ್ಯಾಮ್ರಾ, ಫಸ್ಟ್ ಕ್ಯಾಮ್ರಾ, ಮೊಬೈಲು ಎಲ್ಲ ನೀನೇ ಯೂಸ್ ಮಾಡಿಕೊಂಡು ಏನು ಹೇಳು. ಕೊಡು. ಅಯ್ಯ ತೆಗ್ದುಬಿಟ್ಟು ಹೇಳಕ್ಕೆ ನೀನೇನಾ, ಹೋಗು. ಈಗೇನು ನೀನು ಹೇಳೋದೇನು ಎಲ್ರಿಗೂ ಗೊತ್ತಾಗುತ್ತೆ ಅದೇನು ಅಂತ, ಆದರೂ ಗೊತ್ತಾಗಿರಲ್ಲ. ಏನು ಹೇಳು, ಚೆನ್ನಾಗಿದೆಯಾ? ಗೆ ಸು ಫಸ್ಟು ಗೆ ಅಂತ ಅಂದ್ಬಿಟ್ರೆ ಗೆ ನಾ ಸು. ಚೆನ್ನಾಗಿದೆಯಾ? ನೋಡು, ನಾನು ನಿಂಗೆಲ್ಲ ಏನೇನೆಲ್ಲ ಮಾಡ್ಕೊಡ್ತೀನಿ. ಜಸ್ಟ್ ಒಂದು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ನೀನು ಹಿಂಗೆ ಹೇಳ್ತೀಯ ನಿನ್ನ ಫೋನಲ್ಲಿ. ಅವರೇ, ಇದನ್ನ ಯಾರಾದರೂ ಹೇರ್ ಸ್ಟೈಲ್ ಅಂತಾರ? ಈ ಥರ ಹೋಗಿ ಕಟ್ ಮಾಡಿಸ್ಕೊಂಬಂದಿದ್ಯಲ್ಲ ಕೂದಲನ್ನ. ಚೆನ್ನಾಗಿಲ್ವಾ? ನೋಡಿ ಬೇಕಾರೆ ಚೂರೂ ಚೆನ್ನಾಗಿಲ್ಲ ಹೇರ್ ಸ್ಟೈಲು. ಸಲ ಯಾವಾಗಲೂ ಹಿಂಗೆ ಮಾಡಿಸ್ಕೊಬತ್ತೀಯ, ಒಂಚೂರು ಚೆನ್ನಾಗಿ ಮಾಡಿಸ್ಕೊಬರಲ್ಲ ನೀನು. ನಿಮ್ಮ ಪ್ರಕಾರ ಯಾವ ಥರ ಮಾಡಿಸ್ಬೇಕು? ನನ್ನ ಪ್ರಕಾರ ಚೆನ್ನಾಗಿ ಮಾಡಿಸ್ಕೊಬರ್ಬೇಕಿತ್ತು. ಯಾವ ಥರ ಅಂತ ಅಂದರೆ ವಿರಾಟ್ ಕೊಹ್ಲಿ ಥರ. ಸಣ್ಣಗೆ ಸಮ್ಮರ್ ಕಟಿಂಗ್. ಹಾಂ, ಸಮ್ಮರ್ ಕಟಿಂಗ್. ನೆಕ್ಸ್ಟು ಆದರೂ ಒಂದು ಚೂರು ಚೆನ್ನಾಗಿಲ್ಲ. ಅವ್ನು ಹೇರ್ ಸ್ಟೈಲ್ ಸೇಮ್ ಹೆಂಗಾಯ್ತು ಹಂಗೆ ಮಾಡ್ಸೋನು ನಿಂದು. ಅಲ್ಲ, ಇದು ನೀನು ಬಾಚಿರೋದಕ್ಕೆ ಹಂಗೈತೆ, ಇರಿ ತೋರಿಸ್ತೀನಿ ಕರೆಕ್ಟಾಗಿದ್ರೆ ಹೆಂಗೆ. ಇಲ್ಲ ತಿರ್ಸು. ಆ್ಯಕ್ಚುಲಿ ಇದೇ ಚೆನ್ನಾಗಿ ಕಾಣಿಸ್ತೈತೆ, ನೀನು ಬಾಚಿರೋ ಚೆನ್ನಾಗಿಲ್ಲ. ತಿರುಗು, ಎತ್ತು ಕತ್ತ ಮೇಲೆ. ನಿಜ ಇದೇ ಚೆನ್ನಾಗಿ ಎತ್ತು. ವಾವ್, ಎಷ್ಟು ಕ್ಯೂಟ್ ಹಂದಿ ಮರಿ ಥರ ಕಾಣಿಸ್ತಿದ್ಯಾ. ಕ್ಯೂಟ್ ಆಗಿರೋ ಹಂದಿ ಮರಿ ಥರ ಕಾಣಿಸ್ತಿದ್ಯಾ. ತಿರ್ಗೋ. ಓ, ಚೆನ್ನಾಗಿ ಕಾಣಿಸ್ತಿದ್ಯಾ ಬಿಡು. ಹಿಂಗೆ ಬಾಚ್ಬೇಡ, ಹಿಂಗೆ ಫುಲ್ ಹಿಂಗೆ ಮಾಡಿಬಿಡು. ಫುಲ್ ಹಿಂಗೆ ಮಾಡು. ನಿಜವಾಗ್ಲೂ ಹೇಳ್ತೀನಿ ನೋಡು. ಎಲ್ಲ ಚೆನ್ನಾಗೇ ಕಾಣಿಸ್ತಿದೆ, ಸುಮ್ಮನೆ ಇರು. ಅದು ಏನು ಗೊತ್ತಾ, ಇದು ಕ್ಲಾರಿಟಿ ವೀಡಿಯೋ ಹಂಗೆ ಬರ್ತದೆ. ಎಲ್ಲ ತಿರ್ಗೋ, ಎತ್ತ ಬಿಡು. ಇದೇ ಚೆನ್ನಾಗಿ ಕಾಣಿಸ್ತು, ನಿಜ ಚೆನ್ನಾಗಿ ಕಾಣಿಸ್ತೈತಿ. ಹಿಂಗೆ ಇದ್ಬಿಡು, ಬಾಚಕ್ಕೆ ಹೋಗ್ಬೇಡ. ನಿಜ ಯಾವ ಥರ ಕಾಣಿಸ್ತಿದೆ ಗೊತ್ತಾ? ಮಂಗಳೂರು ಹುಡುಗರ ಥರ ಕಾಣಿಸ್ತಿದ್ಯಾ. ಮಲ್ಲು ಬಾಯ್ಸ್. ಅದೇ ಕೇರಳ ಹುಡುಗರ ಥರ ಕಾಣಿಸ್ತಿದ್ಯಾ. ಸೇಮ್ ಡಿಟೋ. ತಗೋ, ಊಟ ಮಾಡಿ. ಬಂದ ಇರು. ಏಯ್ ಬಾರೋ ಇಲ್ಲಿ. ಏನೋ ನಿಂದು ಹೇರ್ ಸ್ಟೈಲು, ನಿಂದು ಹೆಂಗಿದೆ ಸೇಮ್ ಡಿಟೋ ಹಿಂಗೆ ಮಾಡಿಸಿದ್ಯಲ್ಲ, ಏನಕ್ಕೋ? ನಿಜವಾಗ್ಲೂ ಒಂಚೂರು ಚೆನ್ನಾಗಿ ಕಾಣಿಸ್ತಿರಲಿಲ್ಲ ಕಣೋ. ಗಿರಿ, ಅಯ್ಯೋ
ನಿಜವಾಗ್ಲೂ ಚೆನ್ನಾಗಿ ಹೇರ್ ಸ್ಟೈಲ್ ಮಾಡ್ಸಿಲ್ಲ ಕಣ. ಸೇಮ್ ಇವ್ನು ಹೇರ್ ಸ್ಟೈಲ್ ನೋಡಿ ಇಲ್ಲಿ ಕರಡಿ ನೀವು ನೋಡಲ್ಲ ನಿಜ. ಅಯ್ಯಪ್ಪ ಲೋ ಒಂದು ನಿಮಿಷ ಇರು, ಏನೋ ಕರಡಿ ಥರ ಕಾಣಿಸ್ತಿದ್ಯಾ ನಿಜ. ನಿನ್ ಕೂದಲು ಮುಟ್ಟಕ್ಕೆ ಹೋದ್ರೆ ಯಪ್ಪ ಚಕ್ರೆ ಕಾಯಿ ಚಕ್ರೆ ತಗೊಂಡು ಜುಂಗ ಪಾತ್ರೆ ತೊಳೆಯಕ್ಕೆ ಗಿರಿ. ಅಲ್ಲಪ್ಪ ನಾವು ಸೀಗೆಕಾಯಿ ಹಾಕಿರೋದು. ಅಯ್ಯೋ ಒಂದು ನಿಮಿಷ ಕೇಳಿಲಿ, ಮನೇಲಿ ಕಾಯಿ ಜುಂಗಿಲ್ಲ ಅಂದ್ರೆ ಕಟ್ ಮಾಡ್ಕೊಂಡು ಜುಂಗ್ ಮಾಡ್ಕೋಬಹುದು. ಊಟ ಮಾಡೋ ಮಾಡೋ. ಆದ್ರೂ ನೀನು ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಲೋ ಸುಮ್ನಿರ ಚೆನ್ನಾಗೈತಲ್ಲ, ಈಗ ಚೆನ್ನಾಗೈತೆ. ಬೇಡ 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 ಅದು ಚೆನ್ನಾಗಿಲ್ಲ ಕಣೋ. ಲೋ ನೀನಂತೂ ಕಾಣಿಸ್ತಾನೆ ಇಲ್ಲ ಕಣೋ. ಈಗ ಕಾಣಿಸ್ತಿದ್ದೆ ನೋಡು. ಓ ಅದು ಇದು ತಗೋತಾ ಇಲ್ಲ ಎಲ್ಲ ಏನೋ ಸೆಟ್ಟಿಂಗ್ ಮಾಡ್ಕೊಂಡಿದಿ. ಎಂತದ್ದು ಸೆಟ್ಟಿಂಗ್? ನೀವು ಕರಿ ಕಾಣಿಸ್ತಾ ಇದ್ದೀರಾ, ಏನೋ ಮಾಡೋಣ. ಅವಾಗಿಂದ ಫುಲ್ ಬ್ಯಾಕ್ ಸೈಡ್ ಹಿಡಿತಾ ಇದೆ, ಸಖತ್ತಾಗಿ ಕಾಣಿಸ್ತಾ ಇತ್ತು. ಈಗ ನೋಡಿ ಇವರ ನಿಜ ಬಣ್ಣ, ಇದು ನಿಜ ಸ್ವರೂಪ. ಓ ಸೈಡ್ ತಗೋತಿರೋದು ಈಗ ಏನಿಂಗ್ ಚೋರ ತರ ಇಲ್ಲ ನೋಡು ಎಲ್ಲ ಲೋ ಗಿರಿ. ನೀನಂತೂ ಮೂಗ್ ಸೈಡ್ ಹೊಂಟಾಗದೆ ಕಣೋ ನಿನ್ ಮೂಗು. ಬ್ಯಾಗ್ ಫೋಕಸ್ ಆಗ್ತಿತ್ತಲ್ಲ, ಬ್ಲರ್ ಆಗ್ತಿತ್ತು. ಓಕೆ ಥ್ಯಾಂಕ್ ಯು. ಓಹೋ ಕರೆಕ್ಟಾಗಿ ಕರೆಕ್ಟ್ ಟೈಮ್ಗೆ ನನ್ನ ಮಗ ಎದ್ದೇಳ್ತಾವನೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಲ್ಲಿ ನೋಡ್ತಾವ ನಿನ್ನ ವಿಡಿಯೋದಲ್ಲಿ ನೋಡ್ತಾವನೆ ನಿನ್ನ ಅವನು. ಕೈ ಮಾಡ್ತಾವ ನೋಡ್ದ. ಬಾಯ್ ಬಾಯ್. ಅಯ್ಯೋ ನೀನು ಬರ್ತೀಯಾ?